ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಒಂದು ಸಿಂಪಲ್ ಆಗಿ ಯೂನಿಕ್ ಆಗಿರೋ ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಇದು ಸಿಂಗಲ್ ಸ್ಟೆಪ್ ಅಲ್ಲಿ ಬರುತ್ತೆ. ಅದಕ್ಕಾಗಿ ನಾನು ಈ ರೀತಿ 3 ರೀತಿಯಾದ ಬೀಡ್ಸ್ ಅನ್ನ ಬಳಸ್ಕೊಳ್ತಾ ಇದ್ದೀನಿ. 6 ಎಳೆ ದಾರ 10.075 mm ಕ್ರೋಶನ ಯೂಸ್ ಮಾಡ್ತಿದ್ದೀನಿ. ಇದನ್ನ ಬೇಸಿಕ್ ಡಿಸೈನ್ ಅಂತಾನು ಕನ್ಸಿಡರ್ ಮಾಡಬಹುದು. ಯಾರೆಲ್ಲ ಹೊಸದಾಗಿ ಕಲಿತಿದಿರೋ ಅವರು ಸಹ ಈ ಡಿಸೈನ್ ನ ಆರಾಮಾಗಿ ಹಾಕೋಬಹುದು. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ, ಮೊದಲಿಗೆ ಈ ರೀತಿಯಾಗಿ ನಾನು ಕ್ರೋಶನ ಬಟ್ಟೆ ಒಳಗೆ ಸೇರಿಸಿ ಥ್ರೆಡ್ ಅನ್ನ ಒಳಗಡೆ ಎಳ್ಕೊಂಡು ಈ ರೀತಿಯಾಗಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡಿದ ಆದ್ಮೇಲೆ ಪಕ್ಕದಲ್ಲೇನೆ ಕ್ರೋಶನ ಸೇರಿಸಿ ಥ್ರೆಡ್ ಅನ್ನ ಹೊರಗಡೆ ಎಳ್ಕೊಂಡು ಇನ್ನೂ ಒಂದು ಟೈಮ್ ನೀಟಾಗಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಲಾಕ್ ಮಾಡಿದಾದ್ಮೇಲೆ ನಾನು ಥ್ರೆಡ್ ಅನ್ನ ಹೊರಗಡೆ ಎಳೆದು ನೋಡಿ ಈ ರೀತಿಯಾದ ಒಂದು ಫ್ಲವರ್ ಬೀಡ್ ಅನ್ನ ಆಡ್ ಮಾಡ್ಕೊಳ್ತಾ ಇದ್ದೀನಿ. ಫ್ಲವರ್ ಬೀಡ್ ಪ್ಲೇಸ್ ಅಲ್ಲಿ ವೆರೈಟೀಸ್ ಆಫ್ ಫ್ಲವರ್ ಬೀಡ್ಸ್ ಬರುತ್ತಲ್ಲ, ಯಾವ ಫ್ಲವರ್ ಬೀಡ್ ಅನ್ನ ಸಹ ಇಲ್ಲಿಗೆ ಯೂಸ್ ಮಾಡ್ಕೋಬಹುದು. ಫ್ಲವರ್ ಬೀಡ್ ಅನ್ನ ಆಡ್ ಮಾಡಿದಾದ್ಮೇಲೆ ಬೀಡ್ ಅನ್ನ ಲಾಕ್ ಮಾಡ್ಕೊಂಡು ಈ ರೀತಿಯಾಗಿ ಸ್ಟ್ರೈಟ್ ಆಗಿಟ್ಟು ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಇದೇ ರೀತಿ ನಾನು 7 ಸಿಂಗಲ್ ಕ್ರೋಶೆಟ್ ಲಾಕ್ 2 ಒಂದೇ. ನಾನು 7 ಸಿಂಗಲ್ ಕ್ರೋಶೆಟ್ ನ ಮಾಡ್ಕೊಳ್ತಾ ಇದ್ದೀನಿ. ಒಂದಾಗಿದೆ, ಎರಡಾಗಿದೆ. ಇಲ್ಲೇನ್ ಲಾಕ್ ಮಾಡ್ಕೊಂಡಿದೀವಿ ಅದನ್ನು ಸಹ ಒಂದು ಸಿಂಗಲ್ ಕ್ರೋಶೆ ಅಂತ ಕನ್ಸಿಡರ್ ಮಾಡಿಕೊಂಡು ನಾನು ಪಕ್ಕದಲ್ಲೇ ಈ ರೀತಿಯಾಗಿ 7 ಸಿಂಗಲ್ ಕ್ರೋಶೆಟ್ಸ್ ನ ಮಾಡ್ಕೊಳ್ತಾ ಇದ್ದೀನಿ. 4ನೇದು ಕ್ರೋಶನ ಈ ರೀತಿಯಾಗಿ ಡೈರೆಕ್ಟ್ ಆಗಿ ಬಟ್ಟೆ ಒಳಗೆ ಸೇರಿಸಿ ಥ್ರೆಡ್ ಅನ್ನ ಹೊರಗಡೆ ಎಳ್ಕೊಂಡಿರು 2 ಲೂಪ್ ಏನ್ ಕಾಣ್ತಿದೆ ಅವೆರಡನ್ನ ಒಂದು ಮಾಡ್ಕೊಂಡ್ರೆ ಈ ರೀತಿಯಾಗಿ ಒಂದು ಸಿಂಗಲ್ ಕ್ರೋಶೆ ಆಗತ್ತೆ. ಪಕ್ಕದಲ್ಲೇ ನಾವು ಈ ರೀತಿಯಾಗಿ ನೀಟಾಗಿ 7 ಸಿಂಗಲ್ ಕ್ರೋಶೆನ ಮಾಡ್ಕೋಬೇಕು. ಈ ರೀತಿಯಾಗಿ ಮಾಡ್ಕೊಂಡಿದ್ದಾದ್ಮೇಲೆ ಈಗ ನಾನು ಥ್ರೆಡ್ ಅನ್ನ ಹೊರಗಡೆ ಎಳ್ಕೊಂಡು ಒಂದು ರಿಂಗ್ ಬೀಡ್ ಅನ್ನ ಆಡ್ ಮಾಡ್ಕೊಳ್ತಾ ಇದ್ದೀನಿ. ಕುಚ್ಚು ಬೇಕು ಅಂದಿದ್ದಕ್ಕೆ ನಾನು ಈ ರಿಂಗ್ ಬೀಡ್ಗೆ ಕುಚ್ಚು ಕಟ್ಕೊಳ್ಳೋ ತರ ಮಾಡ್ಕೊಂಡು ರಿಂಗ್ ಬೀಡ್ ಅನ್ನ ಪ್ಲಸ್ ಮಿಡಿಲ್ ಅಲ್ಲಿ ಕ್ರಿಸ್ಟಲ್ ಬೀಡ್ ಅನ್ನ ಆಡ್ ಮಾಡ್ಕೊಳ್ತಾ ಇದ್ದೀನಿ. ಆಡ್ ಮಾಡಿ ಬೀಡ್ ಅನ್ನ ಲಾಕ್ ಮಾಡಿದಾದ್ಮೇಲೆ ಅದನ್ನ ಈ ರೀತಿಯಾಗಿ ಸ್ಟ್ರೈಟ್ ಆಗಿಟ್ಟು ನೆಕ್ಸ್ಟ್ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಇಲ್ಲೇನು ಕ್ರಿಸ್ಟಲ್ ಬೀಡ್ ಯೂಸ್ ಮಾಡಿದೀವಿ, ಇಲ್ಲಿಗೆ ನಾವು ಡಿಫ್ರೆಂಟ್ ಆಗಿರೋ ರೌಂಡ್ ಬೀಡ್ಸ್ ಬರುತ್ತೆ, ಅವನ್ನ ಸಹ ಯೂಸ್ ಮಾಡ್ಕೋಬಹುದು. ಬೀಡ್ ಅನ್ನ ಆಡ್ ಮಾಡಿ ಲಾಕ್ ಮಾಡಿದಾದ್ಮೇಲೆ 6 ಸಿಂಗಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. ಟೋಟಲಿ ಆ ಬೀಡ್ ಲಾಕ್ ಏನಿದೆ ಅದನ್ನು ಸಹ ಕನ್ಸಿಡರ್ ಮಾಡಿಕೊಂಡು ನಾನು 7 ಸಿಂಗಲ್ ಕ್ರೋಶೆಟ್ಸ್ ನ ಮಾಡ್ಕೊಳ್ತೀನಿ. 4 5 6 1 2 3 4 5 6 ಆಗಿದೆ. ಇನ್ನೊಂದು ಮಾಡ್ಕೊಳ್ತಾ ಇದ್ದೀನಿ. ಈಗ ಟೋಟಲಿ ನಾನು ಬೀಡ್ ಆಡ್ ಮಾಡಿದ್ದಾದ್ಮೇಲೆ 7 ಸಿಂಗಲ್ ಕ್ರೋಶೆಟ್ಸ್ ನ ಮಾಡ್ಕೊಂಡಿದ್ದೀನಿ. ಮತ್ತೆ ಥ್ರೆಡ್ ಅನ್ನ ಹೊರಗಡೆ ಎಳೆದು ಒಂದು ಬೀಡ್ ಅನ್ನ ಆಡ್ ಮಾಡ್ಕೊಳ್ತಾ ಇದ್ದೀನಿ. ಬೀಡ್ ಅನ್ನ ಆಡ್ ಮಾಡಿ ಲಾಕ್ ಮಾಡಿದ್ದಾದ್ಮೇಲೆ ಮತ್ತೆ 7 ಸಿಂಗಲ್ ಕ್ರೋಶೆಟ್ಸ್ ನ ಮಾಡ್ಕೋಬೇಕು. 1 2 3 ಇದೇ ರೀತಿ ಒಂದು ಟೈಮ್ ಈ ರೀತಿಯಾಗಿ ಫ್ಲವರ್ ಬೀಡು 7 ಸಿಂಗಲ್ ಕ್ರೋಶೆಟ್, ಒಂದು ಟೈಮ್ ರಿಂಗ್ ಬೀಡು 7 ಸಿಂಗಲ್ ಕ್ರೋಶೆಟ್ಸ್, ಒಂದು ಟೈಮ್ ಫ್ಲವರ್ ಬೀಡು 7 ಸಿಂಗಲ್ ಕ್ರೋಶೆಟ್ಸ್ ಮಾಡ್ಕೊಳ್ತಾ ಪೂರ್ತಿ ಡಿಸೈನ್ ನಾವು ಈ ರೀತಿ ಕಂಪ್ಲೀಟ್ ಮಾಡ್ಕೋಬೇಕು. ನೋಡಿ ಈ ರೀತಿಯಾಗಿ ಬರುತ್ತೆ ಡಿಸೈನು. ನಾವು ತುಂಬಾ ನಾನು 6 ಎಳೆ ಹಾಕೊಂಡಿರೋದಕ್ಕೆ ಅದು ಚಿಕ್ಕದಾಗಿ ಕಾಣ್ತಿದೆ. ಇನ್ನು ನೀವು 7 ಅಥವಾ 8 ಎಳೆ ಹಾಕೊಂಡು ಈ ರೀತಿಯಾಗಿ ಮಾಡ್ಕೊಂಡ್ರೆ ನೋಡಿ ಈ ರೀತಿಯಾಗಿ ಬರುತ್ತೆ. ನೋಡಿ, ನಾನು ಫ್ಲವರ್ ಬೀಡ್ ಪ್ಲೇಸ್ ಅಲ್ಲಿ ಬೇರೆ ಫ್ಲವರ್ ಬೀಡ್ ಅನ್ನ ಆಡ್ ಮಾಡಿದೀನಿ. ಹಾಗೆ ರಿಂಗ್ ಬೀಡ್ ಮಧ್ಯದಲ್ಲಿ ಕ್ರಿಸ್ಟಲ್ ಬೀಡ್ ಅನ್ನ ಆಡ್ ಮಾಡಿದೆ, ರೋಸ್ ಬೀಡ್ ಅನ್ನ ಆಡ್ ಮಾಡಿ ಈ ರಿಂಗ್ ಬೀಡ್ಸ್ ಇರೋ ಪ್ಲೇಸ್ ಅಲ್ಲಿ ನಾನು ಕುಚ್ಚನ್ನ ಕಟ್ಕೊಂಡಿದೀನಿ. ಇದು 150 ಎಳೆ ಡಬಲ್ ಮಾಡಿ 300 ಎಳೆ ದಾರ ಕುಚ್ಚನ್ನ ಕಟ್ಕೊಂಡಿದೀನಿ. ನೀವೇ ನೋಡ್ತಾ ಇದ್ದೀರಾ, ತುಂಬಾ ಚೆನ್ನಾಗಿ ಬಂದಿದೆ. ಇದು ನಾನು ಆಲ್ರೆಡಿ ಹಾಕಿಟ್ಟಿರೋದನ್ನ ತೋರಿಸಿದೀನಿ ನಿಮ್ಗೆ. ನಾನು ಹೇಗೆ ಹೇಳ್ಕೊಟ್ಟಿದ್ದೀನೋ ಅದೇ ರೀತಿ ಫಾಲೋ ಆಗ್ತಾ ಹೋಗ್ಬೇಕು. ಇಲ್ಲ ಹಾಫ್ ಡಬಲ್ ಕ್ರೋಶೆಸ್ ಮಾಡ್ಕೊಂಡ್ರು ಈ ಪ್ಲೇಸ್ಗೆ ಚೆನ್ನಾಗಿರುತ್ತೆ. ನಾನು ಇಲ್ಲಿ 8 ಎಳೆ ದಾರನ ಯೂಸ್ ಮಾಡಿದ್ದೀನಿ, ಅದಕ್ಕೆ ಇನ್ನೂ ಚೆನ್ನಾಗಿ ಗೆಟಪ್ ಬಂದಿದೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಮರಿದೆ ಒಂದು ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ. ಇನ್ನು ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ. ಬಾಯ್ ಬಾಯ್.